ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ನ್ಯಾಯವಾಣಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಸ್ವಾಗತ. ಕಾನೂನಿನ ಕುರಿತಾಗಿ ಅನೇಕ ವಿಷಯಗಳನ್ನು ತಿಳಿದುಕೊಳ್ಳಲು ನಾವು ಈ ಕಾರ್ಯಕ್ರಮದಲ್ಲಿ ಅನೇಕ ತಜ್ಞ ವಕೀಲರ ಜೊತೆಗೆ ಒಂದು ಮಾತುಕತೆಯಲ್ಲಿ ನಮ್ಮ ಇದ್ದಂತಹ ಸಣ್ಣ ಪುಟ್ಟ ಸಂಶಯಗಳಿಗೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಪಡಿತಾ ಇದ್ದೇವೆ. ನಮ್ಮ ಜೊತೆಗಿದ್ದಾರೆ ಮನೋಹರ್ ಬೆಟ್ಟಜವರ್ಗಿಯವರು. ನಮಸ್ಕಾರ ಸರ್. ನಮಸ್ಕಾರ. ಈಗ ಮೊದಲಿಗೆ ಕೆಲಸದ ಸ್ಥಳದಲ್ಲಿ ಇದ್ದಂತಹ ಒಂದು ಲೈಂಗಿಕ ದೌರ್ಜನ್ಯ ಇತ್ಯಾದಿಗಳಿಗೆ ಒಂದು ಕಾಯ್ದೆ ಇದೆ. ಆ ಕಾಯ್ದೆ ಮೂಲಕವಾಗಿ ನಾವು ಹೇಗೆ ಕ್ರಮ ಜರುಗಿಸಬಹುದು ಮತ್ತು ಆ ಕಾಯ್ದೆ ನಮ್ಗೆ ಏನೇನು ಅನುಕೂಲತೆಗಳನ್ನು ಮಾಡಿಕೊಡ್ತದೆ ಅದರ ಬಗ್ಗೆ ತಿಳಿಸಬೇಕು. ಈ ಕಾಯ್ದೆ ಪಾಸ್ ಕಾಯ್ದೆ 2013. ಈ ಕಾಯ್ದೆ ವಿಶೇಷವಾಗಿ ಮಹಿಳೆಯರಿಗೆ ಕೆಲಸದ ಅಲ್ಲಿ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ಮಹಿಳೆಯರಿಗೆ ಇರ್ತಕ್ಕಂಥ ಈ ಕಾಯ್ದೆ ಮುಖ್ಯ ಉದ್ದೇಶ ಏನಂತಂದ್ರೆ ಅವರು ಕೆಲಸ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಲೈಂಗಿಕ ಶೋಷಣೆ ಆಗದಂತೆ ತಡೆಯುವುದು ಈ ಕಾಯ್ದೆ ಮುಖ್ಯ ಉದ್ದೇಶವಾಗಿದೆ. ಒಂದು ಸಮಿತಿ ಇರ್ತದೆ. ಈ ಸಮಿತಿ ಒಳಗೆ ಸೀನಿಯರ್ ಮಹಿಳೆ ಅಧ್ಯಕ್ಷರಾಗಿರ್ತಾರೆ. 60 ದಿನದಲ್ಲಿ ಕಾಯ್ದೆ ಇತ್ಯರ್ಥವಾಗಬೇಕು ಎಂಬುದರ ಬಗ್ಗೆ ತಿಳಿಸ್ತಾ ಸರ್. ಈಗ ಇದು ಬರೀ ಮಹಿಳೆಯರಿಗೆ ಅಷ್ಟೇ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಡುವಂತಹ ಕಾಯ್ದೆನ ಹೇಗೆ ಸರ್? ಇದು ವಿಶೇಷವಾಗಿ ಮಹಿಳೆಯರಿಗೆ ಇರ್ತಕ್ಕಂಥ ಕಾಯ್ದೆ. ಈ ಕಾಯ್ದೆ 2013 ಜಾರಿಗೆ ಬಂತು. ಒಂದು ವಿಶಾಖ ವರ್ಸಸ್ ರಾಜಸ್ಥಾನ್ ಜಜ್ಮೆಂಟ್ ಅಲ್ಲಿ ಮಹಿಳೆಯರ ಬಗ್ಗೆ ಈ ಕಾಯ್ದೆ ಬಗ್ಗೆ ವಿವರವಾಗಿ ತಿಳಿಸಿರುತ್ತದೆ ಸರ್. ಅಲ್ವಾ? ಅಲ್ಲಿ PIL ನಲ್ಲಿ ನೀಡಿದಂತಹ ಒಂದು ಮಾರ್ಗಸೂಚಿ ಆಧಾರದ ಮೇಲೆ ಇದನ್ನು ಜಾರಿಗೆ ತಂದರು. ಆದರೆ ಇದನ್ನು ಮಹಿಳೆಯರಿಗೆ ಅಷ್ಟೇ ಸೀಮಿತ ಮಾಡೋದು ಬೇಡ, ಪುರುಷರಿಗೆ ಬೇಕಾದರೆ ಆ ಸಂದರ್ಭದಲ್ಲಿ ಹೇಗೆ ಬರುತ್ತೆ ಹಾಗೆ ನಿರ್ಧಾರ ಮಾಡಬೇಕು ವಿಚಾರವನ್ನು ಇಲ್ಲಿ ಹೇಳಲಾಗಿದೆ ಅಂದಂಗಾಯಿತು. ಅಂದರೆ ಕೆಲಸದ ಸ್ಥಳದಲ್ಲಿ ಯಾರಿಗೇ ಆಗಲಿ ಕಿರುಕುಳಗಳು ಬರ್ಬೋದು. ವಿಶೇಷವಾಗಿ ಲೈಂಗಿಕ ಕಿರುಕುಳದ ಬಗ್ಗೆನೇ ಇರುವಂಥ ಈ ಕಾನೂನು ಇರೋದ್ರಿಂದ POSH ಪಾಸ್ ಕಾಯ್ದೆ ಅಂತ ಏನು ಹೇಳ್ತೀವಿ, ಇದು ಲೈಂಗಿಕ ಕಿರುಕುಳವನ್ನು ತಡೆಗಟ್ಟಲು ತಂದಂತಹ ಒಂದು ಉತ್ತಮವಾದಂಥ ಕಾಯ್ದೆ. ಹಾಗಾಗಿ ಮಹಿಳೆಯರು ತುಂಬ ಧೈರ್ಯವಾಗಿ ತಮ್ಮ ಒಂದು ಕೆಲಸವನ್ನು ಚೆನ್ನಾಗಿ ಮಾಡಿಕೊಂಡು ಮುಂದುವರಿಬೋದು. ಅಥವಾ ಈ ರೀತಿ ಏನೋ ಒಂದು ಲೈಂಗಿಕ ಕಿರುಕುಳ ಆಗ್ತಾ ಇದೆ, ಯಾಕೆ ಇಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಕೆಲಸ ಬಿಟ್ಟು ಹೋಗೋದು ಇತ್ಯಾದಿ ಮಾಡಬಾರ್ದು. ಯಾಕಂದರೆ ಕಾಯ್ದೆ ನಿಮಗಿದೆ. ಹೀಗೆ ಯಾವುದೇ ಕಂಪನಿ ಆಗಿರ್ಬೋದು, ಸರ್ಕಾರಿ ಕಚೇರಿ ಆಗಿರ್ಬೋದು, ಅಥವಾ ಇಂತಿಷ್ಟು ಜನ ಇರುವಂತಹ ಒಂದು ಕಚೇರಿ ವಾತಾವರಣದಲ್ಲಿ ಯಾವತ್ತೂ ಒಂದು ತಿಳಿಯಾದ ವಾತಾವರಣ ಇರಬೇಕು. ಯಾವುದೇ ರೀತಿಯಾದಂತಹ ಲೈಂಗಿಕ ಕಿರುಕುಳಗಳು ಅಲ್ಲಿ ಇರಬಾರ್ದು ಅಂತ ಅನ್ನೋದು ಈ ಕಾಯ್ದೆ ಮುಖ್ಯ ಉದ್ದೇಶ. 10 ಜನ ಎಲ್ಲಿ ಕಾರ್ಯನಿರ್ವಹಿಸ್ತಾರ ಅಲ್ಲಿ ಈ ಒಂದು ಪೋಸ್ಟ್ ಕಮಿಟಿ ಇರ್ಬೇಕಂತೇಳಿ ಕಸಿಂದ ಅದ ಸರ್. ಒಂದು ವೇಳೆ ಅದಕ್ಕಿಂತ ಕಡಿಮೆ ಕೆಲಸ ಮಾಡೋರಿದ್ರಂತಂದ್ರೆ ಲೋಕಲ್ ಪೋಸ್ಟ್ ಕಮಿಟಿ ಅಂತೇಳಿದೆ ಜಿಲ್ಲಾ ಮಟ್ಟದಲ್ಲಿ. ಆ ಲೋಕಲ್ ಕಮಿಟಿ ಒಳಗ ವಿಲೀನ ಮಾಡ್ತಾರೆ. ಸರ್, ಅಲ್ಲಿ ಹೋಗಿ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ಬೋದು ಸರ್. ಸರಿ. ಅಂದ್ರೆ ಜನ ಕಡಿಮೆ ಇದ್ದಾರೆ, ನಮಗೆ ತುಂಬಾನೇ ತೊಂದರೆ ಅಂತ ಅನ್ನೋಂಗಿಲ್ಲ. ಪಕ್ಕದಲ್ಲಿ, ದೂರದಲ್ಲಿ ಅಥವಾ ಹತ್ತಿರದಲ್ಲಿದ್ದಂತಹ ಒಂದು ಲೋಕಲ್ ಇನ್ನೊಂದು ಕಮಿಟಿಗೆ ಅದನ್ನ ಜೋಡಿಸಿರ್ತಾರೆ. ಅಲ್ಲಿ ಬೇಕಾದ್ರೆ ನಮ್ಮ ಸಮಸ್ಯೆಯನ್ನು ಹೇಳ್ಕೋಬಹುದು ಅಂತ ಕಂಪ್ಲೇಂಟ್ ಕೊಡಬಹುದು ಸರ್. ಮನಿ ಕೆಲಸ ಮಾಡ್ತಿರ್ತಾರಲ್ರ ಹೆಣ್ಮಕ್ಳು, ಅವರು ಸಹ ಕೊಡಬಹುದು. ಆಯಿತು ಮನೋಹರ ಬೆಟ್ಟಜವರ್ಗಿ ಅವರೇ, ತಾವು ವಕೀಲರಾಗಿ ಮತ್ತು ಸಂವಿಧಾನ ಫೆಲೋ ಆಗಿ ಈ ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಯಾವ ರೀತಿ ಇರುತ್ತೆ, ನಮಗೆ ಕಾಯ್ದೆ ಸಹಾಯಕಾರಿಯಾಗಿದೆ ಅಂತ ಅನ್ನೋದನ್ನು ತಿಳಿಸಿಕೊಟ್ರಿ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 9550108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.